ಓವನ್ ಬಳಸದೆ ಮನೆಯಲ್ಲಿ ಬೇಕ್ರಿ ಸ್ಟೈಲ್ ಬಿಸ್ಕಿಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ ತುಪ್ಪ, ನೀವು ಆಯಿಲ್ ಕೂಡ ಬಳಸ್ಕೋಬೋದು. 1 ಕಪ್ ಪೌಡರ್ ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಲಮ್ಸ್ ಕೂಡ ಇರಬಾರ್ದು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ಬಿಸ್ಕಿಟ್ ಬರುತ್ತೆ. ನಂತರ 1 ಸ್ಪೂನ್ ಬೇಕಿಂಗ್ ಪೌಡರ್, 1 ಚಿಟಿಕೆ ಬೇಕಿಂಗ್ ಸೋಡಾ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ ಮೈದಾ ಹಾಕಿ, 1 ಸ್ಪೂನ್ ಕಾರ್ನ್ಫ್ಲೋರ್ ಅಥವಾ ನೀವು ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಬೋದು. ಹಾಗೆ 1 ಸ್ಪೂನ್ ಮಿಲ್ಕ್ ಪೌಡರ್ ಹಾಕಿ, ವೆನಿಲಾ ಎಸೆನ್ಸ್ ಅಥವಾ ಏಲಕ್ಕಿ ಪುಡಿ ಇದ್ರೂ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಬರಬೇಕು ಉಂಡೆ ಥರ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಕೊಬ್ಬರಿ. ಅದನ್ನು ಚೆನ್ನಾಗಿ ಪೌಡರ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಹಿಟ್ಟು ಗಟ್ಟಿ ಅನಿಸಿದರೆ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಂಡು ಒಂದು ಡೋ ಥರ ತಯಾರು ಮಾಡಿ. ಈಗ ಒಂದು ಪ್ಲೇಟ್ಗೆ ತುಪ್ಪ ಅಥವಾ ಎಣ್ಣೆ ಸವರಿ ಇಟ್ಬಿಡಿ. ಸಣ್ಣ ಉಂಡೆಗಳನ್ನು ಮಾಡಿ ಬಿಸ್ಕೆಟ್ ಶೇಪ್ ಕೊಡ್ತಾ ಹೋಗಿ. ಈಗ ಒಂದು ಸೈಡ್ ಮಾತ್ರ ಡೆಸಿಕೇಟೆಡ್ ಕೋಕೋನಟ್ಟನ್ನು ಅಪ್ಲೈ ಮಾಡಿ. ಹೀಗೆ ಎಲ್ಲ ಬಿಸ್ಕೆಟ್ ರೆಡಿ ಮಾಡಿ 20 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಳ್ಳಿ. ಟ್ವೆಂಟಿ ಮಿನಿಟ್ಸ್ ನಂತರ ನೀವೇ ನೋಡಿ ಬಿಸ್ಕಿಟ್ ಯಾವ ಥರ ಬಂದಿದೆ ಅಂತ. ಬರೀ 1 ಕಪ್ ಮೈದಾ ಹಿಟ್ಟಿನಿಂದ ಆರಾಮವಾಗಿ 10ರಿಂದ 15 ಬಿಸ್ಕಿಟ್ಗಳು ಮನೆಯಲ್ಲೇ ಮಾಡ್ಕೋಬೋದು. ಹಾಗೆ ಹೆಲ್ದಿ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆರಾಮವಾಗಿ ಮನೆಯಲ್ಲಿ ಮಾಡಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.